ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶಶಾಂಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂದರೆ, ಇಲ್ಲೊಂದು ತೋಟ ನೋಡಿದ್ದೀನಿ. ಆ ತೋಟನ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಈ ತೋಟ ಬಂದ್ಬಿಟ್ಟು 3 ವರ್ಷದ ಗಿಡಗಳು ಹಾಕಿದ್ದಾರೆ. ಈ ತೋಟಕ್ಕೆ ತುಂಬ ಚೆನ್ನಾಗಿದೆ. ಈಗ ಫಸಲು ಸ್ಟಾರ್ಟ್ ಆಗಿದೆ ನೋಡಿ, ಎಲ್ಲ ಫಸಲು. ಇನ್ನು ಪೂರ್ತಿ ಇನ್ನೊಂದು 2 ವರ್ಷ ಆದಮೇಲೆ ಪೂರ್ತಿ ಫಸಲು ಬರುತ್ತೆ ಈ ತೋಟದಲ್ಲಿ ನೋಡಿ. ಇನ್ನು ಕೆಲವು ಗಿಡಗಳು ಹೋಗಿದೆ, ಇನ್ನು ಸಣ್ಣಗಳು ಗಿಡಗಳು ಇದೆ ನೋಡಿ. ಇಲ್ಲಿ ತುಂಬ ಅಂದರೆ ತುಂಬ ಶಾಸ್ತ್ರ ಮಾಡಿದ್ದಾರೆ. ಯಾಕೆ ಅಂತ ಕೇಳಿ ನೋಡಿದ್ವಿ. ಏನಂದರೆ ಈ ಕಸ ಏನಿರುತ್ತೆ, ಕಸನ ಯಾವತ್ತೂ ಕಳಿಬಾರ್ದು, ಕಸನ ಕೊಳಿಸ್ಬೇಕು ಅನ್ನೋದು ನೋಡಿ. ಹಿಂಗೆ ಈ ಗಿಡನ ಸ್ವಲ್ಪ ಎತ್ತರ ಬರೋಕ್ಕೆ ಬಿಡ್ತಾರೆ. ಆಮೇಲೆ ಇದನ್ನು ಬ್ರಷ್ ಕಟಿಂಗ್ ಮಾಡಿಸ್ಬಿಟ್ಟು ಎಲ್ಲ ಗುಡಕ್ಕೆ ಬಿದ್ದುಬಿಡುತ್ತೆ. ಆವಾಗ ಅದು ಗೊಬ್ಬರ ಕನ್ವರ್ಟ್ ಆಗಿ ತುಂಬ ಚೆನ್ನಾಗಿ ಫಲವತ್ತವಾಗಿ ಬರ್ತವೆ ಗಿಡಗಳು ನೋಡಿ. ನೀವೇ ನೋಡ್ಬೋದು, ಬರೀ 3 ವರ್ಷದ ಗಿಡಗಳು ಇವೆಲ್ಲ. ಬರೀ 3 ವರ್ಷದ ಗಿಡಗಳು ತಂದು ಕಟ್ಟವ್ರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫಸಲು. ಏನು ಸಖತ್ತಾಗಿ ಬಂದಿದೆ, ಫುಲ್ಲು ಸಖತ್ತಾಗಿ ಬಂದಿದೆ. ಇದು ಬಂದ್ಬಿಟ್ಟು ಇಲ್ಲಿ ಡ್ರಿಪ್ ಸಿಸ್ಟಮ್ ಮಾಡೋರು. ಈಗ ನೋಡಿ, ಇಲ್ಲಿ ನೋಡ್ಬೋದು, ಈ ಕಡೆ ಇಲ್ಲ, ಇಲ್ಲಿ ದಿಬ್ಬ ಕಾಣಿಸ್ತಿದೆ. ಇಲ್ಲಿರೋ ಮಣ್ಣ ಇವಾಗ ಅಡಿಕೆ ಗಿಡ, ಇಲ್ಲೆಲ್ಲ ಗಿಡ ಬಂದ್ಬಿಟ್ಟು ಇಲ್ಲೆಲ್ಲ ಇದೆಲ್ಲ ಇದೆ, ಅದ್ರ ಮೇಲೆ ಮಣ್ಣು ಇಳಿಸ್ತಾರೆ. ಆವಾಗ ತುಂಬ ಕೊಳ್ಳುತ್ತೆ, ಕ್ಲೀನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡಗಳು ನೋಡಿ. ಎಷ್ಟು ಚೆನ್ನಾಗಿ ಫಸಲು ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಫಸಲು ಎಲ್ಲ. ಚೆನ್ನಾಗಿದೆ ತೋಟ ಮಾತ್ರ. ನೀವು ಎಲ್ಲರೂ ಅಷ್ಟೇ ಇದೊಂದನ್ನು ತಿಳ್ಕೊಳ್ಳಿ, ಯಾವಾಗ ನಾವು ಕಸನೆಲ್ಲ ಅಡಿಕೆ ಗಿಡಕ್ಕೆ ಹಾಕಿ ತುಂಬ ಕ್ಲೀನಾಗಿ ಬರುತ್ತೆ, ಅದೆಲ್ಲ ಕೊಳಿಬೇಕು. ಆವಾಗಲೇ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರೋದು ನೋಡಿ. ಇಲ್ಲಿ ಆಮೇಲೆ ಇವರು ಕುರಿ ಗೊಬ್ಬರ ಕೊಟ್ಟಿದ್ದಾರೆ. ಕುರಿ ಗೊಬ್ಬರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ತೋಟ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಈ ತೋಟ. ಫಸಲು ಇವಾಗ ಸ್ಟಾರ್ಟ್ ಆಗಿದೆ, ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ಫಸಲು ನೋಡಿ. ಫ್ರೆಂಡ್ಸ್, ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗಮನಿಸಿ, ನೀವೇ ಗಮನಿಸಿ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಹಣ್ಣಿನ ಗಿಡ ನೋಡಿದೆ, ಇಲ್ಲಿ ತೋರಿಸ್ತೀನಿ. ಹಣ್ಣಿನ ಗಿಡ ನೋಡಿದೆ ಇಲ್ಲೊಂದು. ಇದೊಂದು ಅಂತ ಇರುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಬಂದ ಮೇಲೆ ಗಿಡಗಳನ್ನ ಕಟ್ ಮಾಡಿ ಡಿಕಂಪೋಸ್ ಆಗೋಗುತ್ತೆ ಗಿಡಗಳು ಎಲ್ಲ. ಕೆಲವು ಜನ ತುಂಬ ಕ್ಲೀನಾಗಿ ಇಟ್ಕೊತಾರೆ ಹೊಲನ, ಅದರಿಂದ ಏನೂ ಬೆಳೆಯಲ್ಲ, ಅಲ್ಲೊಂದು ಉಳ್ಕಡ್ಡಿ ಕೂಡ ಬೆಳೆಯಲ್ಲ ನೋಡಿ. ಫ್ರೆಂಡ್ಸ್, ಇಲ್ಲೊಂದು ಬಟರ್ ಫ್ರೂಟಿನ ಗಿಡ ಕೂಡ ಬೆಳೆದಾರೆ, ಹಣ್ಣಿನ ಗಿಡ ಕೂಡ ಹಾಕೋರೆ. ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಹಣ್ಣುಗಳು, ಬಟರ್ ಫ್ರೂಟ್ಸ್. ಯಾರ್ಯಾರು ತಿನ್ನಿದ್ದೀರಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ, ಹಣ್ಣುಗಳು ಹೆಂಗೆ ಬಿಟ್ಟಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ತೋಟ ಮಾತ್ರ ನೋಡಿ. ನೋಡ್ಬೋದು. ಇನ್ನೊಂದು ಫ್ರೆಂಡ್ಸ್, ನೀವು ಯಾವತ್ತೇ ಆಗಲಿ ಅಡಿಕೆ ಗಿಡ ಹೊಸ ಹೊಲಕ್ಕೆ ಇಡಿಸ್ತಿದ್ದೀನಿ ಅಂದಂಗಿದ್ರೆ, ಆವತ್ತು ಗಿಡ ಹೆಂಗೆ ಇದ್ರೂ ದಿಂಡಾಗಿಡಬೇಕು. ಅದರದ್ದು ಸ್ಟೆಮ್ಮು ತುಂಬ ದಿಂಡಾಗಿರಬೇಕು ನೋಡಿ, ದಪ್ಪ ಇರಬೇಕು. ದಿಂಡಾಗಿದ್ದರೆ ಮಾತ್ರ ಆ ಗಿಡಗಳು ಚೆನ್ನಾಗಿ ಬರ್ತವೆ. ದಿಂಡಾಗಿರಲಿ, ಕ್ಲೀನಾಗಿ ಅಡಿಕೆ ಗಿಡ ಇಡ್ಬೇಕಾದ್ರೆ ನೋಡಿ, ಚೆನ್ನಾಗಿರೋ ಅಡಿಕೆ ಗಿಡ ಇಡಿಸಿ ಯಾರೇ ಆಗಲಿ. ಬನ್ನಿ ಫ್ರೆಂಡ್ಸ್, ನಿಮಗೆಲ್ಲ ಇನ್ನೊಂದು ವಿಚಾರ ಹೇಳೋಕ್ಕೆ ಬಯಸ್ತೀನಿ. ಇಲ್ಲಿ ಇನ್ನೊಂದು ತೋಟಕ್ಕೆ ಬಂದಿದ್ದೀನಿ ನೋಡಿ. ಇದು ಬೇರೆ ತೋಟಕ್ಕೆ ಬಂದಿದ್ದೀನಿ. ಇಲ್ಲಿ ಬಾಳೆ ಗಿಡ ಹಾಕಿದ್ದಾರೆ, ಅಡಿಕೆ ಗಿಡದ ಜೊತೆ ಬಾಳೆ ಗಿಡ ಹಾಕಿದ್ದಾರೆ. ಬಾಳೆ ಗಿಡ ಬಂದ್ಬಿಟ್ಟು ತುಂಬ ಹೈಟಿಗೆ ಬೆಳೆದಿದ್ದು ದೊಡ್ಡದಾಗಿತ್ತಂತೆ, ಮೊದಲು ತುಂಬ ದೊಡ್ಡ ಇತ್ತಂತೆ. ಅದಕ್ಕೆ ನೋಡಿ, ಇದು ಗಿಡಗಳು ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ. ಕೆಲವು ಗಿಡಗಳು ನೋಡಿ ನೆರಳು ಬಂದು ಎಲ್ಲ ಇದಾಗಿ ಬೆಳೆದಿಲ್ಲ ನೋಡಿ. ಅಡಿಕೆ ಗಿಡಗಳು ಬೆಳೆದಿಲ್ಲ ಕ್ಲೀನಾಗಿ. ಅದಕ್ಕೆ ಫ್ರೆಂಡ್ಸ್, ಯಾರೇ ಆಗಲಿ, ನೀವೇ ಹೇಳಿ ಫ್ರೆಂಡ್ಸ್, ಯಾರಾದರೂ ಆಗಲಿ ಅತಿ ಹೆಚ್ಚು ಬಾಳೆನ ಬೆಳಿಬಾರ್ದು ತೋಟದಲ್ಲಿ. ಬೆಳೆದಿದ್ದು ನೋಡಿ, ಇಲ್ಲೆಲ್ಲ ಗಮನಿಸಿ ನೀವೇ. ಅಲ್ಲಿರೋ ತೋಟನ ಇದನ್ನು ಒಟ್ಟಿಗೆ ಮಾಡಿದ್ದಾರೆ, ಎರಡನ್ನೂ ಒಟ್ಟಿಗೆ ಮಾಡಿ, ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಇದು
ನೋಡಿ ಬಾಳೆ ಕತ್ತರಿಸಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಗಿಡಗಳು ಹೈಟಿಗೆ ಬಂದಿದೆ, ಸ್ವಲ್ಪ ಹೈಟಿಗೆ ಬಂದಿದೆ. ಮೊದಲು ತುಂಬ ಸಣ್ಣ ಇದು ಬಂತ, ಹೈಟಿಗೆ ಬಂದಿದೆ ನೋಡಿ. ಇದೆಲ್ಲ ಗಮನಿಸಿ. ಅಡಿಕೆ ಗಿಡ ಚೆನ್ನಾಗಿ ಇಡ್ಸಿದ್ದಾರೆ, ಆದರೆ ಇವರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ. ಮತ್ತು ನೋಡಿ ಇವಾಗ ಬಾಳೆ ವೇಸ್ಟ್ ಕೂಡ ನೋಡಿ, ಈ ಬಾಳೆ ವೇಸ್ಟ್ ಕೊಳೆಯೋಕೆ ಅಂದ್ರೆ ಒಂದು ವಾರ ಸಾಕಾಗಲ್ಲ, ಒಂದು ತಿಂಗಳು ಮೇಲೆ ಬೇಕು. ಚೆನ್ನಾಗಿ ಗೊಬ್ಬರ ಹಾಕ್ಸಿದ್ದಾರೆ, ಇವಾಗ ಚೆನ್ನಾಗಿ ಆಯ್ತಿದೆ. ಇದನ್ನೆಲ್ಲ ಹೋಗಿಸ್ತಾರೆ ಇವಾಗ ಬಾಳೆ ಗಿಡಗಳನ್ನೆಲ್ಲ ಕತ್ತರಿಸಿ, ಇವಾಗ ಅದಕ್ಕೆ ಔಷಧಿ ಹಾಕಿ ಇದು ಮಾಡ್ತಾರೆ, ಎಲ್ಲ ಒಣಗಿಸಾಕ್ತಾರಂತೆ. ಇದಕ್ಕೇನಾದರೂ ಬೇರೆ ಐಡಿಯಾ ಇದೆಯಾ ಅಂತ ನೀವೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ಆಮೇಲೆ ಇಲ್ಲಿ ನೋಡಿ, ಈ ಎಲ್ಲ ನೀವು ನೋಡಿಬೋದು, ಸಾಮಾನ್ಯವಾಗಿ ಇವಾಗೆಲ್ಲ ಹೇಳಿದ್ದೀನಿ. ಇಲ್ಲೊಂದು ವಿಚಿತ್ರ ನೋಡ್ತೀರಾ ನೀವು ಇವಾಗ ತೋರಿಸೋದ್ರಲ್ಲಿ ನೋಡಿ. ಈ ಬೋರೆ ನೆಲಕ್ಕೆ ಕುಂತ್ಕೊಂಡ್ಬಿಟ್ಟಿದೆ, ನೀವು ನೋಡ್ಬೋದು, ನೆಲಕ್ಕೆ ಕುಂತ್ಕೊಂಡ್ಬಿಟ್ಟಿದೆ. ಆದರೂ ರನ್ನಿಂಗಲ್ಲೈತೆ ಬೋರ್ವೆಲ್ಲು. ಏನು ಮಾಡ್ಬೋದು ಇದಕ್ಕೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಕೆಳಕ್ಕೆ ಇದು ಮಾಡಿಬಿಟ್ಟಿದೆ ನೋಡಿ, ಕೆಳಗೆ ಕುಂತ್ಕೊಂಡ್ಬಿಟ್ಟಿದೆ. ಇದು ಇಡೀ ಇದರಲ್ಲೇ ನಾನು ಯಾವತ್ತೂ ನೋಡಿಲ್ಲ ಫ್ರೆಂಡ್ಸ್, ಇದೆ ಮೊದಲು ನೋಡ್ತಿರೋದು. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನೀವೆಲ್ಲ ಪ್ರೋತ್ಸಾಹಿಸಿ ದಯವಿಟ್ಟು.